ಮುಂಡರ್ಗಿ ಕಳ್ಳರ ಗೂಢಾದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ. ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಈವರೆಗೆ ಹಲವಾರು ಬೈಕ್ ನಗದು ಮೊಬೈಲ್ ಕಳ್ಳತನ ಮಾಡಲು ಕೂಡಾಗಿದೆ. ಸಿಸಿ ಕ್ಯಾಮೆರಾ ಕಣ್ಗಾವಲು ನಿಯಂತ್ರಿಸುವಲ್ಲಿ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎಂಬುದಾಗಿದೆ. ಮತ್ತು ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಸೂಕ್ತ ಆಸನಗಳ ಸೌಲಭ್ಯ ಕೂಡ ಇಲ್ಲ. ದುರ್ನಾತಗೊಂಡ ಸ್ತ್ರೀಯರ ಶೌಚಾಲಯ, ಬಯಲಿನಲ್ಲಿಯೇ ಶೌಚ. ಅಧಿಕಾರಿಗಳೇ ಏನ್ ಮಾಡ್ತಾ ಇದ್ದಾರೆ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ಪ್ಲಾಟ್ಫಾರ್ಮ್ನಲ್ಲಿ ಅವೈಜ್ಞಾನಿಕವಾಗಿ ತಂಗುವ ಬಸ್ಗಳು, ಸಿಸಿ ಕ್ಯಾಮೆರಾ ರಕ್ಷಣೆ ಇಲ್ಲದೆ ಪ್ಲಾಟ್ಫಾರ್ಮ್ಗಳಲ್ಲಿ ಆದಷ್ಟು ಅವಘಡಗಳು ಸಂಭವಿಸಿವೆ. ಇರುವ 3-4 ಕ್ಯಾಮೆರಾಗಳು ಹೆಸರಿಗೆ ಮಾತ್ರ, ಸಂಪರ್ಕವೇ ಇಲ್ಲ. ಕಳೆದ ಗುರುವಾರ ಸಂಜೆ ಬಸ್ ನಿಲ್ದಾಣದಲ್ಲಿ ಆದ ಕಳ್ಳತನ ಪ್ರಯಾಣಿಕರನ್ನ ಬೆರಗುಗೊಳಿಸಿದೆ. ಭರಮಪ್ಪ ಕತ್ತಿ ಎಂಬ ಏಕ್ಲಾಸ್ಪುರದ ಗ್ರಾಮದ ರೈತನೋರ್ವ ಆಸ್ಪತ್ರೆಗೆ ತೆರಳಿ ಮರಳಿಗೆ ಊರಿಗೆ ಹೋಗುವ ಸಂದರ್ಭದಲ್ಲಿ ಬಸ್ ನಿಲ್ದಾಣದಲ್ಲಿ ಅವರ ಜೇಬು ಕತ್ತರಿಸಿ 50,000 ರೂಪಾಯಿ ಕದ್ದು ಪರಾರಿಯಾಗಿದ್ದಾರೆ ಕಳ್ಳರು. ಸಿಸಿ ಕ್ಯಾಮೆರಾದಲ್ಲಿ ಯಾಕೆ ರೆಕಾರ್ಡ್ ಆಗಿಲ್ಲ? ಸೆಕ್ಯೂರಿಟಿ ಗಾರ್ಡ್ ಅಂತೂ ಇಲ್ಲವೇ ಇಲ್ಲ. ದರ್ಪ ತೋರುವ ಕೆಲವು ಸಿಬ್ಬಂದಿ ಸಾರ್ವಜನಿಕರಿಗೆ ಏರು ಧ್ವನಿಯಲ್ಲಿ ಬರ್ತದೆ. ಮಹಿಳೆಯರ ವಿಶ್ರಾಂತಿ ಕೊಠಡಿ ಹಾಳು ಬಿದ್ದ ಯಂತ್ರಗಳ ಗೂಡಾಗಿದೆ. ಇದರಲ್ಲಿ ಮಹಿಳೆಯರ ವಿಶ್ರಾಂತಿ ಎಲ್ಲಿ? ಸಾವಿರಾರು ಪ್ರಯಾಣಿಕರಿಂದ ಗೀಜಿಗುಡುವ ಮುಂಡರ್ಗಿಯ ಬಸ್ ನಿಲ್ದಾಣ. ವಿದ್ಯಾರ್ಥಿಯರನ್ನ ಚುಡಾಯಿಸುವ ಪ್ರಸಂಗಗಳು ನಿರಂತರವಾಗಿ ನಡೆಯುತ್ತಲೇ ಇದೆ. ಕಳ್ಳತನ ಪ್ರಕರಣಕ್ಕಾಗಿ ಹಲವು ಬಾರಿ ಪೊಲೀಸ್ ಇಲಾಖೆಯಿಂದ ಸಿಸಿ ಕ್ಯಾಮೆರಾ ಸಕ್ರಿಯವಾಗಿ ರಚಿಸುವಂತೆ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರಿಗೆ ಪತ್ರ ಬರೆದರೂ ಮಣಿಯದ ಅಧಿಕಾರಿಗಳು. ಎಲ್ಲ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ನೀಡದಿದ್ದರೆ ಉಗ್ರ ಹೋರಾಟ ಕೈಗೊಳ್ಳುವುದಾಗಿ ಕಿಸಾನ್ ಜಾಗೃತಿ ವಿಕಾಸ ಸಂಘದ ಮುಂಡರ್ಗಿ ತಾಲೂಕಾ ಅಧ್ಯಕ್ಷರಾದ ಬಿಎಸ್ ಗಟ್ಟಿಯವರು ಕೆಎಸ್ಆರ್ಟಿಸಿ ಅಧಿಕಾರಿಗಳನ್ನ ಎಚ್ಚರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೊಸ್ಮನಿ, ಎನ್ಕೆಎಸ್ ಟಿವಿ4 ಮುಂಡರ್ಗಿ. ನಗರದಲ್ಲಿರುವ ಬಸ್ ಸ್ಟ್ಯಾಂಡ್ನಲ್ಲಿ, ಹೊಸ ಬಸ್ ಸ್ಟ್ಯಾಂಡ್ನಲ್ಲಿ ಸಾಕಷ್ಟು ಬಾರಿ ಡಿಪೋ ಮ್ಯಾನೇಜರ್ಗೆ ನಾವು ಮನವರಿಕೆ ಮಾಡಿದ್ದೀವಿ. ಇಲ್ಲಿ ಹಾಕಿರ್ತಕ್ಕಂಥ ಸಿ ಕ್ಯಾಮ್ರಾಗಳು ಸರಿಯಾಗಿ ವರ್ಕ್ ಮಾಡ್ತಾಯಿಲ್ಲ. ಈಗ ಸಿ ಕ್ಯಾಮ್ರಾ ಹಾಕಿರ್ತಕ್ಕಂಥ ಏನು ಅಸೆಟ್ಗಳಿದಾವೆ, ಕೇಬಲ್ ಇದ್ರೆ ಸಿ ಕ್ಯಾಮ್ರಾ ಸರಿ ಇರೋಲ್ಲ. ಸಿ ಕ್ಯಾಮ್ರಾ ಕೇಬಲ್ ಸರಿ ಇದ್ರೆ ಅದನ್ನು ಆಕರ್ಷಣೆ ಮಾಡ್ತಕ್ಕಂಥ ಅಸೆಟ್ ಸರಿಯಾಗಿರೋದು. ಅದಕ್ಕೆ ಇಲ್ಲಿ ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಈಗಾಗಲೇ ಒಬ್ಬ ಏಕ್ಲಾಸ್ಪುರ ಗ್ರಾಮದ ಒಬ್ಬ ರೈತ ಏನಾಗಿದೆ ಅನ್ನೋದು 50,000 ರೂಪಾಯಿ ಕಳ್ಕೊಂಡು ಇವತ್ತು ಅವ ಪರಿಶಾನ್ ಆಗಿದ್ದಾನೆ. ಆ ಸಿ ಕ್ಯಾಮ್ರಾ ಇದ್ದರೆ ಇವತ್ತು ಸಿ ಕ್ಯಾಮ್ರಾ ಇದ್ರಪ್ಪ ಅಂದರೆ ಯಾರು ಕಳು ಮಾಡಿರ್ತಕ್ಕಂಥವ್ರು ಕಂಡುಹಿಡಲಿಕ್ಕೆ ಆಸ್ಪದ ಆಗ್ತದೆ. ಅದು ಇಲ್ಲ. ಆಮೇಲೆ ಹೊಸ ಬಸ್ ಸ್ಟ್ಯಾಂಡ್ನಲ್ಲಿ ಮುಂದುಗಡೆ ಪಾರ್ಕಿಂಗ್ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಆಮೇಲೆ ಶೌಚಾಲಯ ವ್ಯವಸ್ಥೆ ಅಂತೂ ಹೇಳ್ತಿರೋದು ಒಬ್ಬ ಮನುಷ್ಯಗೆ ಸರ್ಕಾರದಿಂದ ನಿಗದಿಪಡಿಸಿರ್ತಕ್ಕಂಥ ಅಮೌಂಟನ್ನು ಬಿಟ್ಟು ಹೆಚ್ಚಿಗೆ ಅಮೌಂಟನ್ನು ಇವತ್ತು ಅವನು ವಸೂಲು ಮಾಡ್ತಾಯಿದ್ದಾನೆ. ತಕ್ಷಣವೇ ಈ ಒಂದು ಕಾರ್ಯವನ್ನು ಒಂದು ವಾರದೊಳಗಿನ ಗಳಲ್ಲಿ ಹಾಕಿರ್ತಕ್ಕಂಥ ಸಿ ಕ್ಯಾಮ್ರಾಗಳು ಸ್ವಲ್ಪ ಪ್ರಮಾಣದಲ್ಲಿ 1 ಅಥವಾ 3 ಇರ್ಬೋದು. ಏನು ಈ ಬಸ್ಸುಗಳು ನಿಂದಿರ್ತವೆ, ಒಂದೊಂದು ಪ್ಲಾಟ್ಫಾರ್ಮಿಗೂ ಒಂದೊಂದು ಸಿ ಕ್ಯಾಮ್ರಾನ ಹಾಕ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಅದೇ ರೀತಿ ಇಲ್ಲಿ ದಿನನಿತ್ಯ ಈಗೇನಾಗಿದೆ ಅಂದರೆ ಜನರ ಓಡಾಟ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಬೆಂಗಳೂರು, ಧರ್ಮಸ್ಥಳ, ಆ ಕಡೆ ಬೇರೆ ಬೇರೆ ತಾಲೂಕುಗಳಿಂದ ಬಸ್ಗಳು ಬರ್ತಾಯಿದ್ದಾವೆ. ಅದಕ್ಕೋಸ್ಕರ ಮಾನ್ಯ ಜಿಲ್ಲಾ DC ಅವರಾಗಲಿ ಅಥವಾ ಡಿಪೋ ಮ್ಯಾನೇಜರ್ ಎಚ್ಚೆತ್ತುಕೊಂಡು ಒಂದು ವಾರದೊಳಗೆ ಶೀಘ್ರದಲ್ಲೇ ಇವನು ಸರಿಪಡಿಸ್ತಾ ಹೋದ್ರೆ ಕಿಸಾನ್ ಜಾಗೃತಿ ವಿಕಾಸ ಸಂಘದಿಂದ ಉಗ್ರವಾದ ಹೋರಾಟನ ಮಾಡಬೇಕು. ತಮ್ಮ ಹೆಸರು? BS ಗಟ್ಟಿ, ಮುಂಡರ್ಗಿ.